2 kg ತನಕ ಬರುವವರೆಗೆ ನಾವು ಅದನ್ನು ಬೆಳೆಸುತ್ತೇವೆ. ನಾವು ಅದು 1.5 ವರ್ಷದ ನಂತರ ಗೋವಾಕ್ಕೆ ತೆಗೆದುಕೊಂಡು ಮೀನನ್ನು ನಾವು ಸೇಲನ್ನು ಮಾಡುತ್ತೇವೆ. ಇದು ನಮ್ಮ ಉದ್ಯೋಗಕ್ಕಾಗಿ ತುಂಬ ಸಹಾಯವಾಗುತ್ತದೆ. ಮಳೆಗಾಲದಲ್ಲಿ ಮೀನುಗಳು ತುಂಬ ಕಡಿಮೆ ಇರುವುದರಿಂದ ನಾವು ಬೇರೆ ಕಡೆ ಹೋಗಿ ಅದನ್ನು ಸೇಲ್ ಮಾಡೋದರಿಂದ ತುಂಬ ಡಿಮ್ಯಾಂಡ್ ಇರುತ್ತದೆ. ಅದರಿಂದ ನಮಗೆ ತುಂಬ ಆದಾಯ ಬರುತ್ತದೆ. ಗ್ರಾಮೀಣ ಜೀವನೋಪಾಯ ಅಭಿಯಾನ NRLM ಅಡಿಯಲ್ಲಿ ಭಟ್ಕಳ ತಾಲೂಕಿನ 16 ಗ್ರಾಮ ಪಂಚಾಯತ್ನಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳನ್ನು ಸೇರಿಸಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟವನ್ನು ರಚನೆ ಮಾಡಲಾಗಿದ್ದು, ಇದರ ಮೂಲ ಉದ್ದೇಶ ಮಹಿಳಾ ಸಬಲೀಕರಣದ ಜೊತೆಗೆ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವುದು. ಭಟ್ಕಳ ತಾಲೂಕಿನಲ್ಲಿ ಒಟ್ಟು 1120 ಸಂಘಗಳು ಕಾರ್ಯನಿರ್ವಹಿಸುತ್ತಿವೆ. ಪಂಜರು ಮೀನಿನ ಕೃಷಿ ಮುಂತಾದ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಸ್ವಾವಲಂಬಿ ಜೀವನವನ್ನು ನಡೆಸ್ತಾ ಇದ್ದಾರೆ.